ಸ್ಕೂಲು ಮತ್ತು ಕಾಲೇಜ್ ಆವರಣದಲ್ಲಿ ಹಿಜಾಬ್ ನಿಷೇಧ ಮಾಡಿ ಕಳೆದ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಆದೇಶವನ್ನ ನಾವು ವಾಪಸ್ ಪಡಿತೀವಿ ಅಂತ ಸಿದ್ದರಾಮಯ್ಯ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಪ್ರಶ್ನೆ ಮತ್ತೆ ಧರ್ಮದಂಗಲ್ ರಾಜ್ಯದಲ್ಲಿ ಶುರುವಾಗುತ್ತಾ ಅಂತ. ಪದೇ ಪದೇ ಮುಸ್ಲಿಮರ ಓಲೈಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದೆ ಆಗ್ತಾ ಇದ್ದಾರೆ. ಮೊನ್ನೆ ನೋಡಿದ್ರೆ ದೇಶದಲ್ಲಿ ನಿಮ್ಗೂ ಇಷ್ಟು ಪಾಲ್ ಸಿಗಬೇಕು ಅಂದ್ರು. ಈಗ ನೋಡಿದ್ರೆ ಮೈಸೂರಿನಲ್ಲಿ ಹೋಗಿ ಹಿಜಾಬ್ ಈಗ ಆಲ್ರೆಡಿ ನಿಷೇಧ ಸ್ಕೂಲ್ ಮತ್ತು ಕಾಲೇಜ್ ಆವರಣದಲ್ಲಿ ಮಾತ್ರ ನಿಷೇಧ ಇರುವಂತದ್ದು ಮತ್ತು ಸುಪ್ರೀಂ ಕೋರ್ಟ್ ಹಂತದಲ್ಲೂ ಕೂಡ ಹೀಗಿದೆ. ಅಂಥದನ್ನ ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಪ್ರಶ್ನೆ, ಮುಸ್ಲಿಮರ ಓಲೈಕೆಗೆ ಪದೇ ಪದೇ ಮುಂದಾಗ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ. ಇದೀಗ ಹಿಜಾಬ್ ನಿಷೇಧ ವಾಪಸ್ ಪಡೆಯೋಕೆ ಸರ್ಕಾರ ಮುಂದಾಗಿದೆ. ಸಿಎಂఏ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಊಟ ಬಟ್ಟೆ ಅವರವರ ವೈಯಕ್ತಿಕ ಅಂತ ಹೇಳೋದ್ರ ಮುಖಾಂತರ ಇದೀಗ ಆದೇಶವನ್ನ ವಾಪಸ್ ತಗೊಳ್ತಾ ಇದೆ ನಮ್ಮ ಸರ್ಕಾರ ಅಂತ ಹೇಳಿದ್ದಾರೆ. ಬಿಜೆಪಿ ಇದನ್ನ ವಾಪಸ್ ಟೀಕೆಯನ್ನ ಮಾಡುತ್ತಾ ತಿರುಗೇಟ್ ಕೊಡ್ತಾ ಇದೆ. ಬಟ್ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಹಂತದಲ್ಲಿರುವಾಗ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬಹುದಾ, ಈ ರೀತಿಯಾಗಿ ಆದೇಶವನ್ನ ವಾಪಸ್ ಪಡಿಬಹುದಾ ಅಂತ. ಹಿಜಾಬ್ ವಿವಾದ ನಿಮ್ಮೆಲ್ರಿಗೂ ಗೊತ್ತಿದೆ. ಉಡುಪಿಯ ಕಾಲೇಜ್, ಹೆಣ್ಣು ಮಕ್ಕಳ ಕಾಲೇಜ್ ಒಂದರಲ್ಲಿ ಶುರುವಾದಂತಹ ವಿವಾದ ಇದು. ಸದ್ಯ ಬಹಳ ದೊಡ್ಡ ಮಟ್ಟದ ಹೋರಾಟಗಳೇ ಆಗ್ಬಿಡ್ತು ಇದರಲ್ಲಿ. ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗದೆ, ಸ್ಕೂಲಿಗೆ ಹೋಗದೆ, ಹೊರಗೆ ನಿಂತ್ಕೊಂಡು ಎಕ್ಸಾಮಿಗೆ ಎಷ್ಟೋ ಜನ ಅಟೆಂಡ್ ಮಾಡದೆ ಏನೇನೋ ಆಗೋಗ್ಬಿಡ್ತು. ಫೈನಲಿ ಬಿಜೆಪಿ ಸರ್ಕಾರ ಒಂದು ಆದೇಶವನ್ನ ಕೋರ್ಟ್ನಿಂದ ತರಿಸ್ಕೊಳ್ತು. ಅದು ಸ್ಕೂಲ್ ಮತ್ತು ಕಾಲೇಜ್ ಆವರಣದೊಳಗೆ ಸಮವಸ್ತ್ರವಾಗಿ ಧರಿಸಿ, ಹಿಜಾಬ್ ಇಲ್ಲ ಅಂತ. ಇದೀಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧವಾಗಿತ್ತು. ಅವತ್ತಿನ ಸಿಎಂ ಬೊಮ್ಮಾಯಿ, ಸಚಿವ ನಾಗೇಶ್ ನೇತೃತ್ವದಲ್ಲಿ, ಯಾಕಂದ್ರೆ ಶಿಕ್ಷಣ ಸಚಿವರಾಗಿದ್ರು ನಾಗೇಶ್ ಅವರು, ಅವರ ನೇತೃತ್ವದಲ್ಲಿ ನಿಷೇಧ ಆಯಿತು. SSLC ದ್ವಿತೀಯ PUC ಪರೀಕ್ಷೆಗೆ ಹಿಜಾಬ್ ನಿಷೇಧ ಆಗಿತ್ತು. ಸ್ಕೂಲು ಮತ್ತು ಕಾಲೇಜ್ ಹಂತದಲ್ಲಿ ಮಾತ್ರ ಇತ್ತು ಇದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೆಲ್ಲ ಇರಲಿಲ್ಲ. ಸ್ಕೂಲು ಮತ್ತು ಕಾಲೇಜ್ ಶಾಲಾ ದಿನಗಳಲ್ಲಿ ಮತ್ತು ಎಕ್ಸಾಮ್ ದಿನಗಳಲ್ಲೂ ಕೂಡ ಇದು ಬ್ಯಾನ್ ಆಗಿತ್ತು. ಅಂದ್ರೆ ನಿಷೇಧ, ಕ್ಲಾಸ್ ಒಳಗೆ ಮಾತ್ರ. ಉಡುಪಿಯ ಕಾಲೇಜಲ್ಲಿ ಶುರುವಾಗಿದ್ದಂತಹ ವಿವಾದ ಅತಿ ದೊಡ್ಡ ಗಲಾಟೆಯ ಹಂತಕ್ಕೆ ಹೋಗಿ ನಿಂತ್ಕೊಳ್ತು. ಹೈಕೋರ್ಟ್ ಕೂಡ ಸರ್ಕಾರದ ನಿರ್ಧಾರವನ್ನ ಎತ್ತಿ ಹಿಡಿತು. ಹೈಕೋರ್ಟ್ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠ ಭಿನ್ನ ಒಂದು ತೀರ್ಪನ್ನ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ಸದ್ಯ ಹಿಜಾಬ್ ವಿವಾದ ಪ್ರಕರಣ CJ ಪೀಠದ ಮುಂದೆ ಸದ್ಯಕ್ಕಿದೆ. ಯಾಕಂತ ಹೇಳಿದ್ರೆ ಅವತ್ತು ಭಿನ್ನ ತೀರ್ಪು ಬಂದಿದ್ದಕ್ಕೆ ಇಸ್ಲಾಂ ನಲ್ಲಿ ಹಿಜಾಬ್ ಅವಿಭಾಜ್ಯ ಅಂಗ ಅಂತ ಒಬ್ರು ಹೇಳಿದ್ರೆ ಇನ್ನೊಂದು ರೀತಿಯ ಹೇಳಿಕೆ ಬಂದಿತ್ತು. ಹಾಗಾಗಿ ಹಿಜಾಬ್ ವಿವಾದ ಪ್ರಕರಣ CJ ಪೀಠದ ಮುಂದೆ ಸದ್ಯಕ್ಕಿದೆ. ಸುಪ್ರೀಂ ಕೇಸ್ ನಡೆಸ್ತಾ ಇದ್ರು. ನಿಷೇಧದ ಆದೇಶವನ್ನ ವಾಪಸ್ ತಗೊಳ್ತೀವಿ ಅಂತ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಇದು ಮತ್ತೊಂದು ಹಂತದ ಧರ್ಮದಂಗಲ್ಗೆ ಕಾರಣವಾಯ್ತಾ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಎಲ್ಲಿ ಸಬ್ಕ ಸಾಥ್ ಮಾಡ್ತಾರೆ? ಆ ಗಡ್ಡದವ್ರನ್ನ, ಟೋಪಿ ಹಾಕಿರೋರ್ನ, ಬುರ್ಕ ಹಾಕಿರೋರ್ನ ಬರಬೇಡಿ ಅಂತಂದ್ಮೇಲೆ ಸಬ್ಕ ಸಾಥ್ ಎಲ್ಲಿದೆ ಅದು? ಸಬ್ಕ ಸಾಥ್ ಸುಳ್ಳು ಹೇಳೋದು. ನಾವು ಹಂಗಿಲ್ಲ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ. ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ. ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಹಿಜಾಬ್ ಅದು. ಎಲ್ಲವೂ ಶಾಂತವಾಗಿದ್ದ ಸಂದರ್ಭದಲ್ಲಿ ಮತ್ತೆ ವಿವಾದದ ಕಿಡಿ ಹೊತ್ತಿಸಿದ್ರ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆ ಕೊಡೋದ್ರ ಮುಖಾಂತರ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಬಿಜೆಪಿ ಅವಧಿಯಲ್ಲಿ ನಿಷೇಧ ಮಾಡಿದ ಹಿಜಾಬ್ಗೆ ಮತ್ತೆ ಅವಕಾಶ. ಅಲ್ಪಸಂಖ್ಯಾತರ ವೋಟ್ ಪಡೆಯೋಕೆ ಸಿದ್ದರಾಮಯ್ಯ ಅವರು ಮುಂದಾದ್ರ. ಹಾಗಾದ್ರೆ
ಮತ್ತೆ ರಾಜ್ಯದಲ್ಲಿ ಧರ್ಮದಂಗಲ್ ಶುರುವಾಗತ್ತಾ? ಬಿಜೆಪಿ ಸರ್ಕಾರದ ಆದೇಶ ವಾಪಸ್ ಪಡಿತೀನಿ ಅಂತ ಸಿಎಂ ಹೇಳಿದ್ದಾರೆ. ಈಗ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಯ ಮುಂದಿನ ನಿರ್ಧಾರ ಏನಾಗಿರುತ್ತೆ? ಯಾಕಂದ್ರೆ ವಿರೋಧ ಪಕ್ಷ ಹೌದು ನೀವ್ ಹೇಳ್ದಂಗೆ ಆಗ್ಲಿ ಅಂತ ಅವ್ರ ತಲೆ ಅಲ್ಲಾಡ್ಸಕ್ ಆಗಲ್ಲ. ಅವ್ರದ್ದೊಂದು ಸ್ಟ್ಯಾಂಡ್ ನ ತಗೋಬೇಕಾಗುತ್ತೆ. ಹೋರಾಟ ಮಾಡ್ತಾರೋ, ಪ್ರತಿಭಟನೆ ಮಾಡ್ತಾರೋ, ಹೇಳಿಕೆಗಳನ್ನು ಕೊಡ್ತಾರೋ, ವಿಲ್ ಸಿ ಇವತ್ತಿನಿಂದ ಈ ಪ್ರಕರಣ ಏನೆಲ್ಲ ಬೆಳವಣಿಗೆಯನ್ನ ತಗೊಳುತ್ತೆ ಅಂತ. ಈ ಹಿಂದೆ ಹಿಜಾಬ್ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಾಟೆ ಕೂಡ ಆಗಿತ್ತು, ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ದ್ವಿಸದಸ್ಯ ಪೀಠದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಅಂದ್ರೆ ವಿಭಿನ್ನ ತೀರ್ಪನ್ನು ಕೊಟ್ರು. ಒಬ್ರು ಧಾರ್ಮಿಕ ವಸ್ತ್ರದ ಪರವಾಗಿ ನಿಂತ್ಕೊಂಡ್ರು ಕೋರ್ಟ್ ನಲ್ಲೇ ಇದು, ಮತ್ತೊಬ್ರು ಸಮವಸ್ತ್ರದ ಪರವಾಗಿ ತೀರ್ಪನ್ನ ಕೊಟ್ರು. ಆಮೇಲೆ ಇದು ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಮಾಡೋದಾಗ ಭರವಸೆ ಕೂಡ ಸಿಕ್ತು. ಕೋರ್ಟ್ ಹಂತದಲ್ಲಿರುವಾಗಲೇ ಸಿದ್ದರಾಮಯ್ಯ ಅವರು ಮೈಸೂರಿನ ಪ್ರವಾಸದಲ್ಲಿದ್ದಾಗ ಈ ಹೇಳಿಕೆ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಕಾನೂನಿನ ಪ್ರಕಾರ ಇದು ಸಾಧ್ಯನಾ? ಇದು ಪ್ರಶ್ನೆ. ಹಿಜಾಬ್ ಆದೇಶ ವಾಪಸ್ ಹಿಂದೆ ಎಂಥ ಮಾಸ್ಟರ್ ಪ್ಲಾನ್ ಇರಬಹುದು? ಹಾಗಾದ್ರೆ ರಾಜಕೀಯ ಪಕ್ಷಗಳು ಯಾವ್ದಾದ್ರು ಆದೇಶ ಕೊಡುತ್ತವೆ ಅಥವಾ ವಾಪಸ್ ತಗೊಳುತ್ತೆ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ಪ್ಲಾನ್, ತಂತ್ರಗಾರಿಕೆ ಇರುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ, ಕಾಮನ್ ಸೆನ್ಸ್ ಅದು. ಹಾಗಾದ್ರೆ ಇಲ್ಲಿ ಏನಿರ್ಬೋದು? ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಈ ನಿರ್ಧಾರ ಮಾಡಿದ್ರ? ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದಿತ್ತು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬಹುಸಂಖ್ಯಾತರು ಬಿಜೆಪಿನ ನಮಗೆ ಬೇಕಾಗಿರೋದು ಅಭಿವೃದ್ಧಿ, ನಿಮ್ಮ ಈ ಹಿಜಾಬು ಹಲಾಲು ಅಲ್ಲ ಅಂತ ಅವರು ಕೂಡ ತಿರುಗಿ ಬಿದ್ದಿದ್ರು. ಅದರ ಪರಿಣಾಮ ರಿಸಲ್ಟ್ ಅಲ್ಲಿ ಗೊತ್ತಾಯ್ತು, ಕಾಂಗ್ರೆಸ್ ಬಹುಸಂಖ್ಯೆಯೊಂದಿಗೆ ಅಥವಾ ಬಹುಮತಗಳೊಂದಿಗೆ ಅಧಿಕಾರಕ್ಕೆ ಬಂತು. ಲೋಕಸಭೆಗೂ ಮುಸ್ಲಿಂ ಸಮುದಾಯದ ಮತ ಓಲೈಕೆಗೆ ಈ ಘೋಷಣೆನ ಪ್ರಶ್ನೆ ಇದೆ. ಮುಸ್ಲಿಮರ ಅಭಿವೃದ್ಧಿಗೆ 10,000 ಕೋಟಿ ಕೊಡ್ತೀನಿ ಅಂತ ಬಹಳ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅಂದ್ರೆ ಈ ದೇಶದಲ್ಲಿ ನಿಮ್ಗೂ ಪಾಲಿದೆ, ಇದು ಯಾರೋ ಒಬ್ರು ಮನೆ ಸೊತ್ತಲ್ಲ, ಇದು ನಿಮ್ಗೂ ಪಾಲಿದೆ ಅಂತ ಹೇಳೋದ್ರ ಮುಖಾಂತರ ಈ ದೇಶದ ಸಂಪತ್ತು ಮುಸ್ಲಿಮರಿಗೂ ಹಂಚಿಕೆ ಆಗ್ಬೇಕು ಅಂತ ಒಂದು ಹೇಳಿಕೆ ಕೊಡೋದ್ರ ಮುಖಾಂತರ ಬೇರೆಯವ್ರ ಕೆಂಗಣ್ಣಿ ಗುರಿಯಾಗಿದ್ರ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿತ್ತು. ಅದಿನ್ನು ಮಾಸೇಲ ಅದ್ರ ನಂತರ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಸಚಿವ ಜಮೀರ್ ಮೇಲೆ ಆರೋಪ ಕೇಳಿ ಬಂದ್ರು, ಜಮೀರ್ ಪರ ನಿಂತಿದ್ದು. ಏನಂತ? ಜಮೀರ್ ಅವರು ಮೊನ್ನೆ ಸ್ಪೀಕರ್ ವಿಚಾರವಾಗೆಲ್ಲ ಹೋಗಿ ಮಾತಾಡ್ಕೊ ಬಂದಿದ್ರು ಎಲೆಕ್ಷನ್ ಟೈಮಲ್ಲಿ. ಆದ್ರೂ ಅವ್ರ ಪರವಾಗಿ ನಿಂತ್ಕೊಂಡ್ರು, ಅಪೋಸಾಗ್. ಅಂದ್ರೆ ಹಂಗಲ್ಲ, ಅವ್ರು ಮಾತಾಡಿದ್ ಸರಿಯಲ್ಲ ಅನ್ನೋ ಹೇಳಿಕೆಗೆ ಹೋಗ್ಲಿಲ್ಲಪ್ಪ. ಮುಸ್ಲಿಂ ಸ್ಪೀಕರ್ ದುಬಾರಿ ವಿಮಾನ ವಿಚಾರವಾಗಿ ವಿವಾದಕ್ಕೆ ಜಮೀರ್ ಅವರು ಈಡಾಗಿದ್ರು ಕೂಡ ಅವ್ರ ಪರವಾಗೇ ನಿಂತ್ಕೊಂಡ್ರು. ಅಂದ್ರೆ ಅವರು ಕೂಡ ಫ್ಲೈಟ್ ಅಲ್ಲಿ ಜೆಟ್ಟಲ್ಲಿ ಹೋಗಿದ್ರು, ಅದು ಬೇರೆ ವಿಚಾರ. ಭಾರತವು ಹಿಂದೂ ರಾಷ್ಟ್ರ ಆಗಬೇಕೆಂಬ ಪೇಜಾವರ ಶ್ರೀಗಳ ಮಾತಿಗೆ ಸಿಎಂ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ JDS ಹೋಗಿ ಬಂದು ಅವಾಗ ಹೇಳ್ತಾ ಇತ್ತಲ್ಲ, ಅದನ್ನ ಕಾಂಗ್ರೆಸ್ ಹೇಳಕ್ ಹೊರಟಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಅವಧಿಯಲ್ಲಿ ಶುರುವಾಗಿದ್ದ ಈ ಒಂದು ತಿಕ್ಕಾಟ ಅಥವಾ ವಿವಾದ ಏನಿದೆ, ಉಡುಪಿಯ ಕಾಲೇಜೊಂದರಲ್ಲಿ ಶುರುವಾಗಿದ್ದು, ಆ ಆದೇಶಕ್ಕೆ ಈಗ ಕಾಂಗ್ರೆಸ್ ತಿಲಾಂಜಲಿ ಇಟ್ಟಂಗೆ ಕಾಣಿಸ್ತಾ ಇದೆ. ಲೋಕಸಮರ ಹತ್ರ ಆಗ್ತಾ ಇದೆ. ಮುಸ್ಲಿಂ ತುಷ್ಟೀಕರಣದ ತಂತ್ರಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. RSS ಸಂಸ್ಥೆಗಳಿಗೆ ಭೂಮಿ ವಾಪಸ್, ಮತಾಂತರ ತಡೆ ಕಾಯ್ದೆ, ಗೋ ಹತ್ಯೆ ನಿಷೇಧ ಕಾಯ್ದೆ ವಾಪಸ್, ಕೃಷಿ ಮತ್ತು APMC ಕಾಯ್ದೆ ವಾಪಸ್. ಈಗ ಮತ್ತೊಂದು ವಿವಾದಾತ್ಮಕ ಹೆಜ್ಜೆ, ಅದು ಹಿಜಾಬ್ ಆದೇಶ ವಾಪಸ್. ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲೂ ಹಿಜಾಬ್ ನಿಷೇಧದ ಬಗ್ಗೆ ಪ್ರಸ್ತಾಪ ಆಗಿತ್ತು. ಅವರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳಿದ್ರು, ನಾವು ಬಂದ್ರೆ ವಾಪಸ್ ತಗೊಳ್ತೀವಿ, ನೋಡ್ತಾ ಇರಿ ಅಂತ ಹೇಳಿದ್ರು. ಬಳಿಕ ಹಿಜಾಬ್ ನಿಷೇಧ ಆದೇಶ ರದ್ದು ಮಾಡುವಂತೆ ತೀವ್ರ ಒತ್ತಡ ಕೇಳ್ಬಂತು. ಇಂಡಿಯಾ ಒಕ್ಕೂಟದ ದೋಸ್ತಿ ಪಕ್ಷದಿಂದಲೂ ಸರ್ಕಾರದ ಮೇಲೆ ಒತ್ತಾಯ ಕೇಳ್ಬಂತು. ಇಂಡಿಯಾ ಇಂಗ್ಲಿಷ್ ವಿತ್ ಈಗ ಈ ಒಂದು ಪ್ರಸ್ತಾಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇದೀಗ ಆದೇಶವನ್ನ ವಾಪಸ್ ತಗೊಂಡಿದ್ದಾರೆ. ಇದು ರಾಜ್ಯದಲ್ಲಿ ಶುರುವಾದಂತಹ ಗಲಾಟೆ, ಬಟ್ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿತ್ತು. ಇದು ರಾಷ್ಟ್ರೀಯ ವಿಷಯವಾಯಿತು. ಹಿಜಾಬ್ ಹಾಕಬೇಕಾ ಬೇಡವಾ ಸ್ಕೂಲ್ ಮತ್ತು ಕಾಲೇಜಲ್ಲಿ ಅಂತ ಕೋರ್ಟ್ ತನಕ ಹೋಯ್ತು. ಸುಪ್ರೀಂ ಕೋರ್ಟ್ನಲ್ಲೂ ಸ್ಪ್ಲಿಟ್ ವರ್ಡಿಕ್ಟ್ ಬಂತು. ಒಬ್ರು ಧರ್ಮಕ್ಕೆ ಸಂಬಂಧಪಟ್ಟ ವಸ್ತ್ರದ ಪರವಾಗಿ ನಿಂತ್ಕೊಂಡ್ರೆ, ಇನ್ನೊಬ್ರು ಸಮವಸ್ತ್ರದ ಪರವಾಗಿ ನಿಂತರು. ಅದಾದ್ಮೇಲೆ ತ್ರಿಸದಸ್ಯ ಪೀಠದಲ್ಲಿದೆ, ಅದಿನ್ನೂ ವಿಚಾರಣೆಯ ಹಂತದಲ್ಲಿರುವಾಗಲೇ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಬಿಟ್ರು. ಪ್ರಶ್ನೆ ಸಹಜವಾಗಿ ಓಟಿಗೋಸ್ಕರ ಮಾಡ್ತಾರೆ. ಬಿಜೆಪಿ ಅವರು ಮಾಡಿದ್ರು ಓಟಿಗೋಸ್ಕರ, ಕಾಂಗ್ರೆಸ್ನವ್ರು ಮಾಡಿದ್ರು ಓಟಿಗೋಸ್ಕರ ಅಂತಲೇ ಜನ ಮಾತಾಡೋದಷ್ಟೆಲ್ಲ ಇವ್ರುಗಳು ಮಾಡೋದು ಅದೇ. ಇನ್ ಕೇಸ್
ಬರೀ ಓಟಿಗೋಸ್ಕರ ಕಾಂಗ್ರೆಸ್ ಇಷ್ಟನ್ ಮಾಡ್ತಾ ಅನ್ನುವಂಥದ್ದು ಪ್ರಶ್ನೆ. ಕಾರಣ ಈಗ ಹೇಗಿದ್ರೂ ಕೂಡ ಮುಸ್ಲಿಂ ಮತಗಳೆಲ್ಲವೂ ಕಾಂಗ್ರೆಸ್ ಪರವಾಗಿ ನಿಂತಿದೆ, ಬೇರೆ ಆಪ್ಷನ್ ಅವರಿಗಿಲ್ಲ. ಬಿಕಾಸ್ JDS ಈಗಾಗಲೇ ಬಿಜೆಪಿಯಲ್ಲಿ ವಿಲೀನ. ಆಪ್ಷನ್ ಯಾವ್ದವರಿಗೆ ಇರುವಂತದ್ದೇ ಕಾಂಗ್ರೆಸ್ ಅಲ್ವಾ? ಹಾಗಾದ್ರೆ ಯಾಕೆ ಮಾಡಿದ್ರು ಈಗ? ಇದು ಪ್ರಶ್ನೆ. ಓಕೆ, ಈಗ ಈ ವಿವಾದಾತ್ಮಕ ಆದೇಶಕ್ಕೆ ಕಾಂಗ್ರೆಸ್ ತಿಲಾಂಜಲಿ ಇಟ್ಟಿದ್ಯಾ ಅಥವಾ ಮತ್ತೆ ಶುರು ಮಾಡ್ತಾ ಗೊತ್ತಿಲ್ಲ. ಸರ್ಕಾರ ರಚನೆ ಸಮಯದಲ್ಲೇ ಹಿಜಾಬ್ ನಿಷೇಧ ಆದೇಶದ ವಾಪಸ್ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇತ್ತು ಕಾಂಗ್ರೆಸ್ ವಲಯದಲ್ಲಿ. ಹಿಜಾಬ್ ಬ್ಯಾನ್ ಆದೇಶ ವಾಪಸ್ ಸರ್ಕಾರದ ಪ್ರಮುಖ ಆದ್ಯತೆಯಲ್ಲೂ ಒಂದಾಗಿತ್ತು. ಏನೇನ್ ಬಿಜೆಪಿ ಮಾಡ್ಕೊಂಡು ಬಂದಿತ್ತು ಅದನ್ನೆಲ್ಲ ವಾಪಸ್ ಅದನ್ನ ಹಾಗಲ್ಲ ಹೀಗೆ ಅಂತ ಉಲ್ಟಾ ಹೇಳೋದ್ರಲ್ಲಿ ಕಾಂಗ್ರೆಸ್ ಈಗ ಮುಂದೆ ನಿಂತಂಗೆ ಕಾಣಿಸ್ತಾ ಇದೆ. ಸರ್ಕಾರ ರಚನೆಯಾಗಿ 7 ತಿಂಗಳಾಯ್ತು, ಈಗ ಆದೇಶವನ್ನ ವಾಪಸ್ ಪಡೆಯೋ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಸರ್ಕಾರದಲ್ಲಿ ಯಾವ ಜಯಂತಿಗಳು ಮಾಡಬೇಕು, ಯಾವ ಜಯಂತಿಗಳು ಬಿಡಬೇಕು ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬರೀ ಜಯಂತಿ ಅಷ್ಟೇ ಅಲ್ಲ, ಯಾವ್ಯಾವ ಅವರ ತಂದಿರುವಂಥ ಆರ್ಡರ್ಗಳು, ಪಠ್ಯ ಪುಸ್ತಕದಿರ್ಬೋದು, ಗೋಹತ್ಯೆ ನಿಷೇಧದಿರ್ಬೋದು, ಆ್ಯಂಟಿ ಕನ್ವರ್ಷನ್ ಬಿಲ್ ಇರ್ಬೋದು, ಮತಾಂತರದ ಬಿಲ್ ಇರ್ಬೋದು, ಎಲ್ಲನೂ ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಮಾಡೇ ಮಾಡ್ತೀವಿ. ಇವೆಲ್ಲನೂ ಕೂಡ ಯಾವುದೇ ತತ್ವ ಸಿದ್ಧಾಂತ ಯಾವುದು ನಮ್ಮ ಪ್ರಗತಿಗೆ ವಿರುದ್ಧವಾಗಿರ್ತದೆ ಅದಕ್ಕೆಲ್ಲನೂ ಕೂಡ ಕಡಿವಾಣ ಹಾಕ್ತೀವಿ.